ಓ ನಾನು ಒಂದು ವಿಚಾರ ಕೂಡ ಯಾವತ್ತಲ್ಲಿ ಮಾತಾಡಂಗಿಲ್ಲ. ನಿನ್ನೆ ಪ್ರೆಸ್ ಮೀಟ್ ಮಾಡೋದು ಕೂಡ ಡೈರೆಕ್ಷನ್ ಮೇಲೆ ಮಾಡಿದ್ದು ನಾನು ಅಲ್ಲಿ. ಓ ಅವರೇ ಮಾಡಿರೋದಾ? ದೊಡ್ಡವರು ನನಗೆ ಬಂದು ಭೇಟಿ ಮಾಡಿದಲ್ಲಿ ಕೂಡ ನನಗೆ ಕರ್ನಾಟಕದಲ್ಲಿ ಯಾರು ಭೇಟಿ ಮಾಡಿಲ್ಲ ಅವತ್ತಲ್ಲಿ, ನಾನು ಒಬ್ಬರೇ ಭೇಟಿ ಮಾಡಿರೋರು. ಓ ಹೌದಾ? ದೊಡ್ಡವರು ಬಂದಿದ್ದಲ್ಲ, ಹಾ ಹಾಗಾಗಿ ಕಸ್ ಮಾತಾಡಿದ ನನಗೆ. ನಾನು ದೊಡ್ಡವ್ರು ಅಂದ್ರೆ ಯಾರ? ಅಮಿತ್ ಶಾ ಅಲ್ವಾ? ಅವರೇ ಬಂದಿರೋ ಸರ್. ಹಾ ಹೌದೌದು, ಮೋದಿ ಅವ್ರು ಬಂದಿಲ್ಲ. ನಾನು ದೊಡ್ಡವ್ರು ಅಂದ್ರೆ ಅವ್ರಂತ ರಾವ್ ಮೋದಿ ಅವ್ರು ದೊಡ್ಡ ಕರೆಯಕ್ಕಾದ್ರೆ ಸರ್, ಅವರು ಪರಮೋಚ್ಚ ನಾಯಕರು. ಅದೇ ಹೇಳಿದ ಏನಂದ್ರು ಇವರು? ಹೆಲ್ತ್ ಡಿಸ್ಕಷನ್ ಅಷ್ಟೇ ಇರು. ಯಾಕೆ ಪ್ರಜ್ವಲ್ ಬಗ್ಗೆ ಲೆಟರ್ ಬರ್ತದೆ, ಯಾಕೆ ತಲುಪಿಸಿಲ್ಲ ನೀವು ಅಲ್ಲಿ, ಏನಾಯ್ತು, ಯಾಕೆ ಕಮ್ಯುನಿಕೇಶನ್ ಗ್ಯಾಪ್ ಆಯ್ತು, ಯಾವ ಮೇಲಿ ಕಳ್ಸಿದ್ರಿ, ಯಾಕೆ ಇವರು ಕನ್ವ್ಯೂ ಮಾಡಿಲ್ಲ ಸ್ಟೇಟ್ ಅವರು. ಸ್ವಲ್ಪ ಸ್ಟೇಟ್ ಅನ್ನು ಚಾರ್ಜ್ ಮಾಡ್ಯಾರ, ಎಲೆಕ್ಷನ್ ಮುಗಿದ ಚಾರ್ಜ್ ಮಾಡ್ತಾರೆ ನೋಡಿ. ಓಕೆ ಅದಕ್ಕೆ ಅವ್ರು ಯಾರನ್ನು ಕಳ್ಸಲ್ವಾ ಸರ್ ಅವತ್ತವರು? ಹೌದೌದು, ಸ್ಟೇಟ್ ಒಬ್ಬರು ಕಳ್ಸಲ್ಲ ಅವತ್ತವರು. ಹೌದೌದು, ಯಾರನ್ನು ಕರ್ಸಿಲ್ಲ ಅಂತೆ. ಹೌದೌದು ಯಾರನ್ನು ಕಳ್ಸಿಲ್ಲ. ನಾನು ಹೋದ ಮತ್ತೆ ಯಾರು ಇತ್ತಿಲ್ಲ ಅಲ್ಲಿ. ನನಗೆ ನನ್ನ ಮೀಟಿಂಗ್ ಮುಗಿದು ನಾನು ಕಳ್ಸ್ಬಿಟ್ಟು ನನಗೆ ಅಲ್ಲಿ ಹೊರಡಿ ಅಂತ ಅಂದು ಹೊರಟು ನಾವಲ್ಲಿ. ಅದು ನಮಗೆ ಮಧ್ಯಾಹ್ನ 2:30 ಗೊತ್ತಾಯ್ತು ನನಗೆ. ಮತ್ತೆ ಅವರು ಅಂತ ಹೆಸರು ಹೇಳಿಲ್ಲ, ಯಾರೋ ಬಂದು ಭೇಟಿ ಮಾಡ್ತಾರೆ ಅಂತ ಅಂದ್ರು. ಫೋನ್ ಬಂತು ನಂಗೆ, ಇಂಥ ಜಾಕಿರಿ ನಿಯರೆಸ್ಟ್ ಸಿಟಿಲಿ ಎಲ್ಲಾರು ಇದೆ ಅಂತ ಅಂದ್ರು. ಆಮೇಲೆ 7:30 ಫೋನ್ ಮಾಡಿ ಇಂಥ ಹೋಟ್ಲಿಗೆ ಇಂಥ ಜಾಕ್ ಹೋಗಿ ಅಂತ ಫೋನ್ ಬಂತು. ಹೋಟ್ಲಿಗೆ ಹೋದೆ. 8:00 ಆ ರೂಮಿಗೆ ಕೂರಿಸಿದ್ರು. 8:38 ಮಾತುಕತೆ ಆಯ್ತು. 33 ಒಳಗೆ ಹೋದ, 38 ಮುಗಿಸ್ಕೊ ಬರಪ್ಪ ಅಲ್ಲಿ. ಅವರೇ ಪ್ಲಾನ್ ಮಾಡಿದ ಇದು ಪ್ರೆಸ್ ಕಾನ್ಫರೆನ್ಸ್? ಗೊತ್ತಿಲ್ಲ ಯಾರು ಮಾಡಿ. ನನ್ ಭಗವಂತ ಹೇಳ್ಬೇಕು ಅಂತ ಅಂದ್ರೆ, ಆ ಪ್ರೆಸ್ ಮೀಟ್ ಪ್ರೆಸ್ ಕಾನ್ಫರೆನ್ಸ್ ಯಾರು ಕರೆದ್ರು, ಯಾರು ದುಡ್ಡು ಅಂತಲೇ ಗೊತ್ತಿಲ್ಲ ನಂಗೆ. ಅದು ನಿನ್ನೆದು ಯಾರಂತಲೇ ಗೊತ್ತಿಲ್ಲ ನಂಗೆ. ಇನ್ನು ನನಗೆ ಡೆಲ್ಲಿಯಿಂದ ಫೋನ್ ಬಂತು ನಂಗೆ. ಇಲ್ಲಿ ಡೆಲ್ಲಿಯೇ ಫೋನ್ ಮಾಡಿದ್ದು ನಮ್ಮ ಪಾರ್ಟಿಯಲ್ಲೇ. ಡೆಲ್ಲಿಯಿಂದ ಫೋನ್ ಬಂತು ನಂಗೆ. ಇಲ್ಲಿ ಡೆಲ್ಲಿಯೇ ಫೋನ್ ಮಾಡಿದ್ದು ನಮ್ಮ ಪಾರ್ಟಿಯಲ್ಲೇ. ನಮ್ಮ ಪಾರ್ಟಿಗೆ ಯಾರು ಕಟ್ಟಾರೆ ಅಂತ ಗೊತ್ತಿಲ್ಲ. ಹಂಗಂದ್ರೆ ಇದು ಸಿಬಿಐ ಕೊಡ್ಲಿಕ್ಕೆ ಪ್ಲಾನ್ ಅವರಿಂದ ಸರ್? 100% ಕೊಡ್ತಾರ ಸರ್. ಸರ್ ಟೆಲಿಕಾಸ್ಟ್ ನನ್ನ ಪ್ರಕಾರ ಇನ್ನೊಂದು 8-10 ದಿವಸದಲ್ಲಿ ಡಿ ಕೆ ಶಿವಕುಮಾರ್ ಅರೆಸ್ಟ್ ಮಾಡ್ತಾರೆ ಸರ್. ಹಂಗಂದ್ರೆ ಇದು ಸಿಬಿಐ ಕೊಡ್ಲಿಕ್ಕೆ ಪ್ಲಾನ್ ಅವರಿಂದ ಸರ್? 100% ಕೊಡ್ತಾರ ಸರ್. ಸರ್ ಟೆಲಿಕಾಸ್ಟ್ ನನ್ನ ಪ್ರಕಾರ ಇನ್ನೊಂದು 8-10 ದಿವಸದಲ್ಲಿ ಡಿ ಕೆ ಶಿವಕುಮಾರ್ ಅರೆಸ್ಟ್ ಮಾಡ್ತಾರೆ ಸರ್. ಹೌದಾ? ನೋಡಿ ಸರ್, 100% ಅರೆಸ್ಟ್ ಮಾಡ್ತಾರೆ. ಓ ಏನಕ್ಕೆ? ಏನೋ ಒಟ್ಟಿಗೆ ಅವ್ರ ಇದು ಬಲವಾದ ಮೆಟೀರಿಯಲ್ಸ್ ಐತೆ ಸರ್ ಅವ್ರ ಇದ್ರಲ್ಲೇ. ಯಾವ ಕೇಸ ಗೊತ್ತಿಲ್ಲ, ಒಟ್ಟಲ್ಲಿ ಏನೋ ಇದೆ. ಅವ್ರ ಮಾರ್ಗದ ಶೈಲಿ ಹೆಂಗಿದೆ ನನ್ನ ಪ್ರಕಾರ ಮಾಡ್ತಾರೆ, ಬಿಡಲ್ಲ. ಹೌದಾ? ಮಾಡಿದ್ರೆ ಎಲೆಕ್ಷನ್ ಇದಾಗಲ್ವಾ, ಒಂಥರ ಬೇಕಂತಲೇ ಮಾಡ್ತಾರೆ ಅಂತ ಅಲ್ಲ. ಎಲೆಕ್ಷನ್ ಮುಗಿದ್ಮೇಲೆ ಮಾಡ್ತಾರೆ, ಎಲೆಕ್ಷನ್ ಅಂತ ಮಾಡಲ್ಲ. ಏನೋ ಒಟ್ಟಲ್ಲಿ ದೊಡ್ಡ ಮೆಟೀರಿಯಲ್ಸ್ ಸಿಗಾಕೈತೆ ಸರ್ ಅವ್ರದ್ದು. ಏನೇನ್ ಮಾಡ್ಸಿರೋ ಸ್ಕ್ಯಾಮ್ ಏನೇನೋ ಮಾಡ್ಕೊಂಡವ್ರಲ್ಲಿ ನಾವು ಆ ಮಟ್ಟಕ್ಕೆ ಮಾರೋ ಶಕ್ತಿ ನಮ್ಗೆ ಇದೆಯಾ? ನಮ್ಗೆ ಅದೇ ದೊಡ್ಡವ್ರ ವಿಷಯ, ನಮ್ಗೇನಕ್ಕೆ? ನಾವು ಮಾತಾಡಿ ನಾವ್ಯಾಕದನ್ನ ಮತ್ತೆ ನಮ್ಗೆ ತಲೆ ಮೇಲೆ ಹಾಕಬೇಕು ಸರ್ ಅಲ್ಲಿ. ಜೂನ್ 4 ನಂತರ ಇರ್ಬೋದು. ಎಲೆಕ್ಷನ್ ಮೊದ್ಲು ಹಾಕಲ್ಲ ಇದೆಲ್ಲ. ಇಲ್ಲಿದೇನು ಸ್ಟೇಟ್ ಅಂತ ಇಲ್ಲ ಸರ್. ಸರ್ ಸತ್ಯ ಹೇಳ್ತೀವಿ, ಇವತ್ತು ಸ್ಟೇಟ್ ಅಂತ ಮಾತಾಡ್ತಿಲ್ಲ ಸರ್ ಅವರು. ಅದೇ ಹೇಳಿದ್ನ ವಿಜಯನ್ ನನ್ನ ಫೋನ್ ಎತ್ತಿಲ್ಲ. ಹೌದಾ? ನನ್ ಇವತ್ತು ವಿಜಯದಲ್ಲಿ ಅಶೋಕಲ್ಲಿ ಯಾರು ಮಾತಾಡಿಲ್ಲ ಸರ್. ಓ ಮೇಲ್ಗಡೆಯಿಂದನೆಲ್ಲ ಹ್ಯಾಂಡಲ್ ಮಾಡ್ತಾ ಇದ್ದಾರೆ. ಯಾರು ಟಚ್ ತಗೊಳ್ಳಿಲ್ಲ ಇವರಲ್ಲಿ. ಓ ಹಾಗಾದ್ರೆ ಇದು ಕಂಪ್ಲೀಟ್ಲಿ ನಿನ್ನೆ ಪ್ರೆಸ್ ಕಾನ್ಫರೆನ್ಸ್ ಸಿಬಿಐ ಕೊಡ್ಲಿಕ್ಕೆ ಪ್ಲಾನ್ ಇದು? ಏನೋ ಗೊತ್ತಿಲ್ಲ ಸರ್, ಏನೋ ಒಟ್ಟಾರೆ ಇರ್ಬೋದು, ಇಲ್ಲ ಅಂತ ಹೇಳಕ್ಕಿಲ್ಲ.